ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಶಬರಿಮಲೆ ಯಾತ್ರೆಯ ವೇಳೆ ಮಾಲಾಧಾರಿಗಳು, ಅದರಲ್ಲೂ ಕನ್ನಡಿಗ ಮಾಲಾಧಾರಿಗಳ ಮೇಲೆ ತಮಿಳಿಗರು ಹಲ್ಲೆಯನ್ನ ಮಾಡಿದ್ರು. ಈ ಹಲ್ಲೆಗೆ ಈಗ ವ್ಯಾಪಕ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಕನ್ನಡ ಬಾವುಟವನ್ನ ತೆಗೆಯುವಂತೆ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಸಂಪಿಗೆ ಚಿತ್ರಮಂದಿರಕ್ಕೆ ನುಗ್ಗಿ ಇದನ್ನ ವಿರೋಧಿಸಿ ಸಂಪಿಗೆ ಚಿತ್ರಮಂದಿರಕ್ಕೆ ನುಗ್ಗಿದ ಕನ್ನಡ ಪರ ಹೋರಾಟಗಾರರು ಕರ್ನಾಟಕದಲ್ಲೂ ತಮಿಳಿಗರಿದ್ದಾರೆ ಅಂತ ನೆನಪಿಟ್ಕೊಳ್ಳಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ವಾಹನಗಳನ್ನು ಅಡ್ಡಗಟ್ಟೋದು ನಿಲ್ಲಿಸೋದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೂಡಲೇ ನಿಲ್ಲಿಸಬೇಕು, ಕರ್ನಾಟಕದ ವಾಹನಗಳನ್ನು ಅಡ್ಡಗಟ್ಟೋದು ಸರಿಯಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಎಚ್ಚರಿಕೆಯನ್ನು ನೀಡಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕೂಡ ಭೇಟಿಯಾದ ರೂಪೇಶ್ ರಾಜಣ್ಣ ಕನ್ನಡಿಗರ ಮೇಲೆ ಆಗ್ತಾ ಇರುವ ದೌರ್ಜನ್ಯವನ್ನು ನಿಲ್ಲಿಸುವಂತೆ ಗೃಹ ಸಚಿವರಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಕರ್ನಾಟಕ ಕೊಡಿ ತೆರಿಬದ್ರಿಯಾ ಪಾತ್ರಿಕೆಯಲ್ಲಿಯಾ ಮಾಡಿಯಾ ಹೊಡಿಯಲ್ರಾ ಅಲ್ಟ್ರಾ ಕೊಡಿಯಾ கர்நாடகால தமிழ் பேர் இருக்காடா. ஐயப்ப மந்திரம் போற இந்த கொடி கட்டக்கூடாது. இங்க கட்சி தலைவர் இங்க கட்டக்கூடாது. கர்நாடகா கொடி கட்டி வரக்கூடாது. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆಗೆ ಅಯ್ಯಪ್ಪ ಮಾಲಾಧಾರಿಗಳು, ಕನ್ನಡಿಗ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆ ಯಾತ್ರೆಗೆ ಅಂತ ಹೊರಟಂತಹ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ತಮಿಳಿಗರಿಂದ ನಡೆದಂತಹ ಹಲ್ಲೆಯ ದೃಶ್ಯ. ಕನ್ನಡದ ಬಾವುಟವನ್ನ, ಕರ್ನಾಟಕದ ಬಾವುಟವನ್ನ ತೆಗಿಬೇಕು ಅಂತೇಳಿ ಒತ್ತಾಯಿಸಿ ಅವರು ಮೈಕೈ ಮುಟ್ಟಿ ಎಳೆದಾಡಿ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾದಂತಹ ದೃಶ್ಯಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆಗೆ ಅದನ್ನ ಖಂಡಿಸಿ, ಅದನ್ನ ವಿರೋಧಿಸಿ ಬೆಂಗಳೂರಿನ ಸಂಪಿಗೆ ಥಿಯೇಟರ್ಗೆ ನುಗ್ಗಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ, ಪ್ರತಿಭಟನೆಯನ್ನ ಮಾಡಿದಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಮತ್ತೊಂದು ಕಡೆಗೆ ಕನ್ನಡ ಪರ ಹೋರಾಟಗಾರರು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿಯಾಗಿ ಇವತ್ತು ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ತಮಿಳುನಾಡಿನ ಮೂಲಕ ಹೋದಂತಹ ಯಾತ್ರಿಗಳ ಮೇಲೆ ಏನು ಹಲ್ಲೆ ಆಗಿತ್ತು, ಈ ಥರದ ಘಟನೆಗಳು ಮರುಕಳಿಸಬಾರದು. ತಮಿಳಿಗರು ಕನ್ನಡದವರ ಮೇಲೆ, ಕರ್ನಾಟಕದವರ ಮೇಲೆ ಈ ರೀತಿ ದೌರ್ಜನ್ಯವನ್ನು ಎಸಗೋದು ಸರಿಯಲ್ಲ. ಇಂತಹ ಕೃತ್ಯಗಳಿಗೆ ಕಡಿವಾಣವನ್ನು ಹಾಕಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರದ ಜೊತೆಯಲ್ಲಿ ನೀವು ಮಾತನಾಡಬೇಕು. ತಮಿಳುನಾಡು ಸರ್ಕಾರ ಈ ರೀತಿಯ ಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನೀವು ನೋಡ್ಕೋಬೇಕು ಅಂತೇಳಿ ಗೃಹ ಸಚಿವರಿಗೆ ಕನ್ನಡ ಪರ ಹೋರಾಟಗಾರರು ಮನವಿಯನ್ನು ಸಲ್ಲಿಸಿ ಆಗ್ರಹಿಸಿದ್ದಾರೆ. ಮೂರ್ನಾಲ್ಕು ದಿನಗಳಿಂದ ಸೇಲಂ ಈರೋಡ್ ಟೋಲ್ ಹತ್ರ ಸಿಲಂಬರಸ್ ಅನ್ನತಕ್ಕಂಥ ಒಬ್ಬ ತಮಿಳುನಾಡು ವ್ಯಕ್ತಿ ನಮ್ಮ ಕನ್ನಡಿಗರು ಇವತ್ತು ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಕ್ಕೆ. ಒಂದಷ್ಟು ವಾಹನಗಳು ಈರೋಡ್ ಸೇಲಂ ಮುಖಾಂತರ ಕೇರಳಕ್ಕೆ ಹೋಗ್ತವೆ. ಕನ್ನಡ ಬಾವುಟವನ್ನ ಕಟ್ಕೊಂಡು ಹೋಗೋದು, ಅಲ್ಲೇನು ಹೋಗಿ ತಮಿಳುನಾಡಲ್ಲಿ ಬಾವುಟವನ್ನ ನೆಡ್ತಾ ಇಲ್ಲ. ನಾವು ನೆಟ್ಟಿದ್ರೆ ನೀವು ಮಾತಾಡ್ರಿ.
ಗಾಡಿಲಿ ಅವ್ರ ಗಾಡಿಲಿ ಕಟ್ಕೊಂಡು ಹೋಗ್ತಾರೆ, ಒಂದ್ 2 ದಿನ ಹೋಗ್ತಾರೆ, ದೇವಸ್ಥಾನ ನೋಡ್ಕೋತಾರೆ, ಬರ್ತಾರೆ. ಅದ್ರ ರೋಡಲ್ಲಿ ನಿಲ್ಸ್ಕೊಂಡು ಹಲ್ಲೆ ಮಾಡಿ ಅವ್ರಿಗೆ ಬಾವುಟವನ್ನ ಕಿತ್ತಾಕೋದು, ಹೊರದಾಕೋದು ಮಾಡೋದ್ರ ಮುಖಾಂತರ 2 ರಾಜ್ಯಗಳ ನಡುವೆ ಇರತಕ್ಕಂಥ ಒಂದು ಬಾಂಧವ್ಯ ಸಂಬಂಧವನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಆತ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ನೋಡ್ತಾನೆ ಇದೀವಿ ಕಳೆದ 3 ದಿನದಿಂದ. ಸೊ ಇದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿರಲಿಲ್ವಾ ಗೊತ್ತಿಲ್ಲ. ಹಾಗಾಗಿ ಖುದ್ದಾಗಿ ಇವತ್ತು ಗೃಹ ಸಚಿವರ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಈ ಕೂಡಲೇ ತಮಿಳುನಾಡು ಗೃಹ ಸಚಿವರಿಗೆ ಮಾತಾಡಬೇಕು, ಜೊತೆಗೆ ಸ್ಥಳೀಯ ಪೊಲೀಸ್ ಇಲಾಖೆಯವ್ರಿಗೆ ಮಾತಾಡಿಸಬೇಕು. ಮಾತಾಡಿಸ ಸಿಲಂಬರಸನ್ ಅಂತಕ್ಕಂಥ ವ್ಯಕ್ತಿಯನ್ನ ಬಂಧನ ಮಾಡಲಿಲ್ಲ ಅಂತಂದ್ರೆ ನಾಳೆ ಹೆಚ್ಚು ಕಮ್ಮಿಯಾಗಿ ಏನಾದ್ರೂ ಒಂದು ರಾಜ್ಯದ ಮಧ್ಯೆ ಇನ್ನೊಂದು ರಾಜ್ಯ ಕತ್ಕೋ ಹೊರದ್ರೆ ಹೊಣೆ ಯಾರಾಗ್ತಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವೆಲ್ಲರೂ ಬಂದು ಗೃಹ ಸಚಿವರಿಗೆ ನಾವು ಮನವಿ ಮಾಡಿದೀವಿ. ನಮ್ಮ ಡ್ರೈವರ್ಗಳು ಯಾರು ಚಾಲಕರು ಹೋಗ್ತಾ ಇದ್ದಾರೆ ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಈಗ ಮೀಟಿಂಗ್ ಇದೆ ಅಂತ ಅವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ. ಇವತ್ತೇ ಹೋಗಿ ಈ ಕೂಡಲೇ ಅದಕ್ಕೆ ಏನ್ ಬೇಕು ಕ್ರಮವನ್ನ ಜರುಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಅಡ್ಡಗಟ್ಟಿ ಹಲ್ಲೆ ತಾನೇ ನಮ್ಮ ಸ್ನೇಹಿತರು ಯುವ ಕರ್ನಾಟಕ ವೇದಿಕೆಯವರು ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್, ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಕ್ರಮ ತಗೊಳ್ತೀವಿ. ಕನ್ನಡಿಗರನ್ನ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ, ಅದನ್ನ ನಾವು ಮಾಡೇ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.